ಇರಾನ್ ಅಲ್ಲಿ ವಾರ್ ನಡೀತಿದೆ ಅಂತ ಪಾಕಿಸ್ತಾನಲ್ಲಿ ಲಾಕ್ ಡೌನ್ ಸಿಚುವೇಶನ್ ಬಂದಿದೆ. ಪಾಕಿಸ್ತಾನ್ ಪಿಎಂ ಶೆಹಬಾಜ್ ಶರೀಫ್ ಬಂದ್ ಹೇಳ್ತಾರೆ, ಸ್ಕೂಲ್ಸ್ ನೆಕ್ಸ್ಟ್ 2 ವೀಕ್ಸ್ ಮಟ್ಟ ಬಂದ್ ಇರುತ್ತೆ, ಕಾಲೇಜ್ ಆನ್ಲೈನ್ ಇರುತ್ತೆ, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ 50% ಫ್ಯೂಲ್ ಕಟ್ ಮಾಡ್ತಾರಂತೆ. ಮತ್ತೆ ನೆಕ್ಸ್ಟ್ 2 ಮಂತ್ಸ್ ಮಟ್ಟ ಆಂಬುಲೆನ್ಸ್ ಬಿಟ್ರೆ ಬೇರೆ 60% ಗಾಡಿ ಬಂದ್ ಮಾಡ್ತಾರಂತೆ. ಆಮೇಲೆ ಹೊಸ ಗಾಡಿ ತಗೊಳಕ್ಕೂ ಬ್ಯಾನ್ ಮಾಡಿದ್ದಾರೆ. ಪಾಕಿಸ್ತಾನ ಮಂತ್ರಿಗಳದ್ದು ಫಾರಿನ್ ಟ್ರಾವೆಲ್ ಬಂದ್ ಮಾಡಿದ್ದಾರೆ. ಕ್ಯಾಬಿನೆಟ್ ಮಿನಿಸ್ಟರ್ ನೆಕ್ಸ್ಟ್ 2 ಮಂತ್ಸ್ ಸ್ಯಾಲರಿ ಬಂದ್ ಮಾಡಿದ್ದಾರೆ. ಆಮೇಲೆ ಏನಾದ್ರು ಮೀಟಿಂಗ್ಸ್ ಇತ್ತಂದ್ರೆ ಅದು ಲಕ್ಸರಿ ಹೋಟೆಲ್ ಆಗಲ್ಲ, ಗವರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಆಗುತ್ತಂತೆ. ಇಷ್ಟುಕೊಂಡು ಪಾಕಿಸ್ತಾನ ಯಾಕೆ ಆಗ್ತಾ ಅಂದ್ರೆ ಇರಾನ್ ಅಲ್ಲಿ ವಾರ್ ನಡೀತಿದೆ, ಅದಕ್ಕೆ ಫ್ಯೂಲ್ ಪ್ರೈಸ್ ಜಾಸ್ತಿ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಮತ್ತೆ ಇರಾನ್ ಸ್ಟೇಟ್ ಆಫ್ ಹಾರ್ಮೋನ್ಸ್ ಗೆ ಬಂದ್ ಮಾಡ್ಬಿಟ್ಟು ಅದಕ್ಕೆ ಫ್ಯೂಲ್ ಟ್ರಾನ್ಸ್ಪೋರ್ಟ್ ಬಂದ್ ಆಗ್ಬಿಟ್ಟಿದೆ. ಆಮೇಲೆ ಪಾಕಿಸ್ತಾನದ ಫ್ಯೂಲ್ ಸ್ಟಾಕ್ ಇಲ್ಲ, ಅದಕ್ಕೆ ಲಾಕ್ ಡೌನ್ ಸಿಚುವೇಶನ್ ಬಂದ್ಬಿಟ್ಟಿದೆ ಅವ್ರದ್ದು. ಆದ್ರೆ ಭಾರತ ದೇಶದಲ್ಲಿ ಅಂತ ಸೀನ್ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಎನಫ್ ಸ್ಟೋರೇಜ್ ಇದೆ ಫ್ಯೂಲ್ದು. ಇಂಥದೇ ಎಮರ್ಜೆನ್ಸಿ ಸಿಚುವೇಶನ್ ಗೆ ನಮ್ಮ ಭಾರತ ದೇಶ ದೊಡ್ಡ ದೊಡ್ಡ ಪರ್ವತ ಒಳಗೆ ಫ್ಯೂಲ್ ಸ್ಟೋರೇಜ್ ಮಾಡಿಟ್ಟಿದೆ. ಒಂದು ಆಂಧ್ರ ಪ್ರದೇಶದಲ್ಲಿ ಇದೆ, 2 ನಮ್ಮ ಕರ್ನಾಟಕದಲ್ಲಿದೆ. ಅದ್ರಾಗೆ ಮಿಲಿಯನ್ಸ್ ಆಫ್ ಮೆಟ್ರಿಕ್ ಟನ್ಸ್ ಫ್ಯೂಲ್ ಸ್ಟೋರ್ ಇದೆ. ಈಗ ಇರಾನ್ ಆಯಿಲ್ ಟ್ರಾನ್ಸ್ಪೋರ್ಟ್ ಗೆ ಬಂದ್ ಮಾಡ್ಬಿಟ್ಟಿದೆ ಅಂದ್ರೆ ಇನ್ನು ನಾವು ರಷ್ಯಾದಿಂದ ಆಯಿಲ್ ತಗೊಳಕ್. ಧನ್ಯವಾದ.